ಕಾರ್ಯಕ್ರಮ ಬರಲೇಬೇಕು ಅಂತ ಅಂದ್ಬಿಟ್ಟು ನನ್ನ ಮನಸ್ಸೊಳಗಡೆ ಈ ಕಾರ್ಯಕ್ರಮ ಹಾಕೊಂಡಿದ್ದೆ. ಅದು ವಿದೇಶಕ್ಕೆ ಹೋಗಿದ್ದೆ. 8 ದಿವಸದಿಂದ ನನ್ನೆ ಬಂದು ಕಾರ್ಯಕ್ರಮಕ್ಕೆ ಹಾಜರಾಗಲೇಬೇಕಂತ ಈ ಕಾರ್ಯಕ್ರಮ ಬಂದಿದ್ದೆ. ಅದು ನನ್ನ ಒಳ್ಳೆಯ ಸಂದೇಶ ಅಂತ ಹೇಳ್ಬೋದು. ಒಂದು ನೋವಿನ ಸಂಗತಿ ಅಂತ ಹೇಳ್ಬೇಕಂತಂದ್ರೆ, ಬೇರೆಲ್ಲೋ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಗಾಡಿ ಬೇಕು ಅಂತಾರೆ, ಇನ್ನೊಂದೆಲ್ಲೋ ಹೋಗ್ಬೇಕಾದ್ರೆ ಟ್ರೈನ್ ಬೇಕು ಅಂತಾರೆ, ಇನ್ನೊಂದೆಲ್ಲೋ ಹೋಗ್ಬೇಕಾದ್ರೆ ರಾಜಕಾರಣಕ್ಕಷ್ಟು ಒಳ ರಾಜಕಾರಣ ಮಾಡ್ತಾರೆ. ಜನಾಂಗದ ನಾಯಕನ ಒಂದು ಜಯಂತಿನ ಮಾಡ್ಬೇಕಾದ್ರೆ ಆ ಜನಾಂಗದ ನಾಯಕರೇ ಕೊರತೆ ಇದೆ. ನಿಮಗ್ ಗೊತ್ತಿದೆ, ನಾನೇನು ಇಟ್ಕೊಂಡು ಹೋಗ್ಲಿ, ಇಲ್ಲಿ ಇಟ್ಕೊಂಡು ಹೋಗ್ತೀನಿ. ಮೋಸ್ಕಂಪ ಇದೆ, ಈಡೆಪೇಟೆ ಸ್ವಲ್ಪ ಇದೆ. ಯಾಕೆ? ಅದರಲ್ಲಿರ್ತಕ್ಕಂಥ ಕಾಳಜಿ, ಬೇರೆ ಬೇರೆ ಇರ್ತಕ್ಕಂಥ ಕಾಳಜಿ, ಸರ್ವಧರ್ಮನ ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕನ ಒಂದು ಆಚರಣೆ ಮಾಡ್ಬೇಕಾದ್ರೆ ಇದಕ್ಕೆ ಯಾಕೆ ಭಾಗವಹಿಸಲ್ಲ ಅನ್ನೋದು ನನ್ನ ನೋವಿನ ಸಂಗತಿ. ಬೇರೆ ಅದಕ್ಕೆಲ್ಲ ಮುಂದೆ ಇರ್ತಾರೆ, ಒಳ ರಾಜಕಾರಣ ಮಾಡಕ್ ಮುಂದೆ ಇರ್ತಾರೆ, ಇನ್ನೊಂದಕ್ಕೆ ಮುಂದೆ ಇರ್ತಾರೆ. ಇಂಥ ಪ್ರಬುದ್ಧವಾಗಿರ್ತಕ್ಕಂಥ ಮಹಾನ್ ಭಾವನ ಮಹಾಚೇತನವನ್ನ ಇವತ್ತು ಆಚರಣೆ ಮಾಡ್ಬೇಕಾದ್ರೆ ನಂದು ಒಂದು ಇರ್ಲಿ, ನಾನು ಒಂದು ಭಾಗವಹಿಸ್ಬೇಕು. ಎಲ್ಲೋ ಬಸ್ ತಗೊಂಡು ಹೋಗೋದು, ಎಲ್ಲೋ ಟ್ರೈನ್ ತಗೊಂಡು ಹೋಗೋದು, ಇನ್ನೊಂದು ಹೋಗೋದು, ಜನ್ಮ ಜಯಂತಿ ಮಾಡೋದು ನನ್ನ ಕ್ಯಾಸ್ಟ್ ಅಂತ ಹೇಳ್ಕೊಳ್ಳೋದಲ್ಲ. ಆ ಒಂದು ಮಹಾನ್ ಚೇತನಿಗೆ ಅಪಮಾನ ಮಾಡಿ ನೋಡ್ದಂಗೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ. ಇದು ಎಲ್ಲೋ ಒಂದು ಕಡೆ ಒಂದು ಕುಂದುತ್ತಿದೆ ಅಂತ ಅರ್ಥ. ಇದು ಇಲ್ಲಿ ಪ್ರತಿಯೊಬ್ಬ ಜನಾಂಗಕ್ಕೂ ಅವ್ರ ಜನಾಂಗ ನಾಯಕನಾಗಿರ್ತಾನೆ. ನಾವು ಒಳ್ಳೇದೇ, ಅದು ಒಳ್ಳೆ ಗುಡ್ ಡೆವಲಪ್ಮೆಂಟ್ ಇಲ್ಲ ಅಂತಲ್ಲ. ಇಂಥ ಒಂದು ಆಚರಣೆ ಮಾಡ್ಬೇಕಾದಾಗ ನಾನು ಬೆಳಗ್ಗೆ ಎದ್ದು ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ, ಬನ್ನಿ ಈ ಜಯಂತಿಯನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ನಾನೇ ಖುದ್ದಾಗಿ ಹಾಜರಾಗಿ ಈ ಜಯಂತಿಯನ್ನ ಮಾಡ್ತಿದ್ರೆ ನಿಮಗೆ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾವುದೋ ರಾಜಕಾರಣಕ್ಕೋಸ್ಕರ ಜನಾಂಗವನ್ನು ಒಡೆಯುವಂತ ಕೆಲಸ ಇವತ್ತೇನ್ ಮಾಡ್ತಾ ಇದ್ದಾರೆ ಮಹಾನ್ ವ್ಯಕ್ತಿಗಳು. ಅವರ ವೈಯಕ್ತಿಕ ದೃಷ್ಟಿಯಿಂದ ನಿಮ್ಮನ್ನೇನು ಹಾಳು ಮಾಡ್ತಿದ್ದಾರೆ. ಬಹುಶಃ ನನಗೆ ಒಂದು ಸತ್ಯವನ್ನು ಹೇಳ್ತೀನಿ, ನನ್ಗೆ ಗೊತ್ತಿಲ್ಲ, ದೇವರ ಮೇಲೆ ನಾಣೆ ಗೊತ್ತಿಲ್ಲ, ಅಂಬೇಡ್ಕರ್ ಮೇಲೆ ನಾಣೆ ಗೊತ್ತಿಲ್ಲ. ನಾನು ಮುಳಬಾಗಲ್ ಬರೋ ತನಕ ನಾನು ದೊಡ್ಡ ಚಿಕ್ಕಪುಟ್ಟ ಗೊತ್ತಿರಲಿಲ್ಲ. ತೇಜೋರಮಣ ಮೇಲೆ ಕೂತಿದ್ದಾಗ ಮೆಕ್ಯಾನಿಕ್ ಶೇಖರ್ ಒಂದು ಮಾತು ಕೇಳ್ದ, ಯಾರು ತಾಯ್ದೂರ್ ಶೇಖರ, ಏನ್ ಬಟ್ಟೋಡು ಅಂತ ಕೇಳ್ದ. ನನ್ ಕೇಳ್ಕೊಂಡು ನಮ್ಮ ಅಮ್ಮನಾಡಿ ಗೊತ್ತು ನಿಮಿಷ ನಮ್ಮ ಹೆಂಡತಿ ಕೇಳ್ಕೊಂಡ್ತೀನಿ ಅಂತ ಕೇಳಿದೆ. ಅಲ್ಲ, ನನ್ನ ತಾಯಿ ಮಾಡಿ ಅಂತ ಹೇಳ್ತೇನೆ. ನಾನು ಮುಳಬಾಗಲ್ ಬರೋ ತನಕ ನಾನು ಯಾವ ಕಷ್ಟ ನನ್ಗೆ ಗೊತ್ತಿರ್ಲಿಲ್ಲ, ನಾನು ಯಾರು ಗೊತ್ತಿರ್ಲಿಲ್ಲ. ಯಾವನೋ ರಾಜಕೀಯ ಉದ್ಧಾರಕ್ಕೋಸ್ಕರ, ಯಾವನೋ ಓಟ್ ಉದ್ಧಾರಕ್ಕೋಸ್ಕರ ನಿಮ್ ಪೆದ್ಬಟ್ಲೋಡು ಚಿನ್ಬಟ್ಲೋಡು ಅಂತ ಹೆಸರಿಡ್ತಾರೆ. ಇಡೀ ಭಾರತ ದೇಶದಂತ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಾವೆಲ್ಲ ಹೆಸರು ಒಂದು ಅಂತ ಕರಿಬೇಕಾದ್ರೆ ಒಳ ಮೀಸಲಾತಿಗೆ ಹೋರಾಟಕ್ಕೆ ಹೋಗ್ತೀರಿ. ನಾವೇ ಸಪ್ರೇಟು, ನೀವೇ ಸಪ್ರೇಟ್ ಅಂತ ಹೆಸರಿಡ್ತೀರಿ. ಇದು ಬರ್ತಾ 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 ಜನಾಂಗಕ್ಕೆ ನಿಮಗೆ ಸರಿ, ನಿಮ್ ದಾಟಿಗೆ ಸರಿ, ನಿಮ್ ಹೋರಾಟಕ್ಕೆ ಸರಿ ಬರ್ತಕ್ಕಂಥ ಮಕ್ಕಳಿಗೆ ತಾವ್ ಏನ್ ಎಕ್ಸಾಂಪಲ್ ಕೊಡ್ತೀರಿ ಅನ್ನೋದಕ್ಕೆ ಇವತ್ತು ಪ್ರಶ್ನಾರ್ಥಕವಾಗಿದೆ. ನಾನು ಕೂಡ ಬಾಬಾ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಒಬ್ಬ ಶಾಸಕನಾಗಿದ್ದೀನಿ. ಸರ್ವಧರ್ಮದ ತೋಟ ನಮ್ದು, ಶಾಂತಿ ತೋಟ ಅಂತ ಹೇಳೋದು ನಮ್ ಧರ್ಮ, ನಾವ್ ಹೇಳ್ತೀವಿ. ಅವರು ನಾವೆಲ್ಲ ಎಲ್ಲಾ ಕಣ್ಣುಗಳ ಮುಂದೆ ಇವತ್ತು ಭಾರತ ದೇಶಕ್ಕೆ ಸಂವಿಧಾನದ ಅಡಿಯಲ್ಲಿ ಈ ಜಾತಿಗೆ ಬಾಬಾ ಜಗಜೀವನ್ ರಾವ್ ಅವರು ಅಂಬೇಡ್ಕರ್ ಎರಡು ಕಣ್ಣಿದ್ದಂಗೆ. ಎಲ್ಲೋ ಒಂದ್ ಕಡೆ ನಾನು ಓದಿರೋ ಪ್ರಕಾರವಾಗಿ, ನಾನು ಇಲ್ಲ ಅವಾಗ, ನಾನು ಓದಿರೋ ಪ್ರಕಾರವಾಗಿ ರಾಜಕೀಯ ಋತುಮಾನದಲ್ಲಿ ಬಾಬಾ ಜಗಜೀವನ್ ರಾವ್ ಸಿಕ್ಕಿದಷ್ಟು ಅಂಬೇಡ್ಕರ್ ಸಿಕ್ಕಿಲ್ಲ. ರಾಜಕಾರಣದಲ್ಲಿ ಅವ್ರು ಶೋಷಿತರಾದ್ರು. ನಾನು ಯಾವ್ದೋ ಪಕ್ಷದ ಬಗ್ಗೆ ನಾನು ಮಾತಾಡಕ್ಕಾಗಲ್ಲ. ಇಡೀ 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 ಏನು ರಾಜಕೀಯಕ್ಕೂ ಒಂದಾಗಿ ಅಂಬೇಡ್ಕರ್ ಸೋಲ್ಸಿದ್ರು. ಇವನ್ ಗೆದ್ರೆ ಎಲ್ಲಿ ಪ್ರಧಾನಮಂತ್ರಿ ಆಗ್ತಾನೆ ಅಂದ್ಬಿಟ್ಟು. ಬಹುಶಃ ಸತ್ತಾಗ ದೆಹಲಿಯಲ್ಲಿ ಜಾಗ ಕೊಡ್ಲಿಲ್ಲ. ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಇವರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟರು. ಕಾರ್ಯಕ್ರಮ ಸಚಿವರಾಗಿದ್ರು, ಆಹಾರ ಸಚಿವರಾಗಿದ್ರು. ಇವರ ಒಂದು ಆದಾಯ ಬೇರೆ ಇದೆ. ಬಟ್ ಎಲ್ಲ ಒಂದು ಕಡೆ ಪಾಪ ಅಂಬೇಡ್ಕರ್ ಅವರಿಗೆ ರಾಜಕೀಯದಲ್ಲಿ ಶೋಷಿತವಾಗಿ ಸೋಲ್ತಾ 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 ಅವ್ರ ಜನಾಂಗಕ್ಕೋಸ್ಕರ ಬದುಕಬೇಕಂತ ಪರಿಸ್ಥಿತಿ ಬಂದ್ಬಿಡ್ತೀವಿ. ಇವತ್ತು ನಾವು ಹುಟ್ಟಿದೀವಿ, ನಾವೆಲ್ಲೇ ಹೋದ್ರು ಕೂಡ ನಿಮ್ಮನ್ನ ಎಡಗೈ ದಲಿತರು ಬಲಗೈ ದಲಿತರು ಕರೀದಿಲ್ಲ, ನಾವು ದಲಿತರು ಅಂತ ಕರೀತೀವಿ. ಹೌದಾ? ಇದು ಸಪ್ರೇಟ್ ಇದೆಯಾ? ಇಲ್ಲ. ಈಗಿರೋ ಸಮಯದಲ್ಲಿ
ನಾನು ಯಾವ್ದು ಸಂಘಟನೆಗಳಲ್ಲಿ ದೇವರಾಣಿ ಭಾಗವಹಿಸಿರೋದು ಮಾತ್ರ ಹೇಳ್ತೀನಿ. ನಾನು ಹಾಸ್ಟೆಲ್ ಇದ್ದಾಗ ನಿಮ್ಮ ನೋಡ್ರೆ ಭಯ ಆಗ್ತಾ ಇತ್ತು ಅಲ್ಲ ಯಾಡ. ನಾನು ಒಂದು 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 ಘಟನೆ ಹೇಳ್ತೀನಿ, ಡಿಗ್ರಿ ಇದ್ದಾಗ ಒಂದು ಘಟನೆ ಹೇಳ್ತೀನಿ. ಇಡೀ ಹಾಸ್ಟೆಲ್, ಕೋಲಾರ ಜಿಲ್ಲೆಯ ಹಾಸ್ಟೆಲ್ ಒಂದು ಡಿಪೋ ಬೆಂಕಿ ಹೋಗಿದ್ದು ನಾನು ನೋಡಿದ್ದೆ. ನಾನು ಡಿಗ್ರಿ ಮಾಡ್ಬೇಕಾದ್ರೆ ಕೋಲಾರದಲ್ಲಿ ಇದು ಬರ್ತಾ 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 ಸಂಘಟನೆ ಹೋರಾಟಗಳು ಕುಸಿತಾ ಇದೆ. ಎಲ್ಲೂ ಕುಸಿತು, ಜನ ಕೂಡ ಕುಸಿತಾರೆ. ಸ್ವಾರ್ಥಕ್ಕೋಸ್ಕರ ಅವನೊಂದು ಪಂಗಡ ಕಟ್ಕೊಳ್ಳೋದು, ಸ್ವಾರ್ಥಕ್ಕೋಸ್ಕರ ಇವನ್ ಪಂಗಡ ಕಟ್ಕೊಳ್ಳೋದು, ಜನಾಂಗ ಹೆಸರು ಇಟ್ಕೊಳ್ಳೋದು. ಏನಾಗುತ್ತೆ, ಪ್ರಜಾಪ್ರಭುತ್ವನ ಹುಟ್ಟಿ ಇದನ್ನು ಸಂಪಾದನೆ ಮಾಡಿ ಎಲ್ಲೋ ಒಂದು ಕಡೆ ನಾವು ಶೋಷಿತರಾಗ್ತಾ ಇಲ್ಲ, ನಮ್ಮ ಜನಾಂಗ ಶೋಷಿತರು ಮಾಡ್ತಾ ಇದೀವಿ, ಜನಾಂಗವನ್ನು ಶೋಷಿತರು ಮಾಡ್ತಾ ಇದೀವಿ. ನಾನು ಒಂದು ವರ್ಷಕ್ಕೆ ಒಂದೇ ಹಬ್ಬ ಬರೋದು ಬಾಬು ಜಗಜೀವ್. ನೆಕ್ಸ್ಟ್ ಏನು ಬರ್ತದೆ, ನೆಕ್ಸ್ಟ್ ಮಂತ್ ಬರ್ತದ ಇಲ್ಲ. ಏಪ್ರಿಲ್ 14ನೇ ತಾರೀಕು ಅದೇ ಜಯಂತಿ ಬರೋದು, ನೆಕ್ಸ್ಟ್ ಮೇ ಬರ್ತದ ಇಲ್ಲ. ಆ ಜನಾಂಗದಲ್ಲಿ ಹುಟ್ಟಿ ಹೆಸರು ಹೇಳ್ಕೊಂಡು ಎಲ್ಲಾ ರೀತಿ ಮಾಡಿ ಬಾಬೂಜಿ ಅವರ ಜಯಂತಿಯನ್ನು ಮಾಡಕ್ ಆಗ್ತಾ ಇಲ್ಲ, ಅಂಬೇಡ್ಕರ್ ಜಯಂತಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಆ ಹೆಸರಡಕ್ಕೆ ನಮ್ಗೆ ಏನು ಯುಕ್ತಿ ಇದೆ? ಹೋರಾಟ ನಮ್ಮ ಹಕ್ಕು, ಹೋರಾಟದಿಂದನೇ ಪಡಿಬೇಕು. ಸರ್ಕಾರ ನಮ್ಗೆ ಸ್ಪಂದಿಸ್ಲಿಲ್ವಾ, ತಹಸೀಲ್ದಾರ್ ಸ್ಪಂದಿಸಿಲ್ವಾ, ಶಾಸಕ ಸ್ಪಂದಿಸಿಲ್ವಾ? ಹೋರಾಟವೇ ನಮ್ಮ ಹಕ್ಕು, ಹೋರಾಟದಿಂದನೇ ಗಳಿಸ್ಬೇಕು. ಇದು ಹೇಳ್ಕೊಟ್ಟಿದ್ದು ಯಾರು? ಅಂಬೇಡ್ಕರ್ ಅವರು. ಹೋರಾಟದಿಂದನೇ ಪಡಿಬೇಕು. ಇವತ್ತು ಅವರದೇ ಒಂದು ದಾಟಿಯಲ್ಲಿ ಬಾಬು ಜಗಜೀವನರಾಯರವರು ಇವತ್ತು ಒಂದು ಇಡೀ ಭಾರತ ದೇಶದಲ್ಲಿ ಸಾರಿದ್ದಾರೆ. ಹೇಗೆ ಎತ್ತ ಅಂತೆಲ್ಲ ಸಾರಿದ್ದಾರೆ. ಬಹುಶಃ ನಾವುಗಳು ಅರ್ಥ ಮಾಡ್ಕೋಬೇಕಾದ್ರೆ ದಯವಿಟ್ಟು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗಾಗಿರ್ತಕ್ಕಂಥ ಕೈಗಟ್ಟಿ ನಾನು ಹೇಳ್ತಾ ಇದ್ದೀನಿ. ಯಾರೋ ಒಬ್ಬರ ಒಂದು 7 ಸರಿ 8 ಸರಿ 9 ಸರಿ 10 ಸರಿ ಗೆಲ್ಲಿಕ್ಕೆ ಇವತ್ತು ಭಾಗವನ್ನ ಮಾಡಿದ್ರು ಕೋಲಾರ ಜಿಲ್ಲೆನ. ನಾನು ಒಂದ್ ಮಾತು ಹೇಳ್ತೀನಿ ವಿಜಯಣ್ಣ, ನನಗೆ ಈಗ ನಂದು ಪ್ರಾಪರ್ಟಿಗಳು ಇಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳು ಹುಬ್ಳಿದಲ್ಲಿದ್ದಾವೆ, ಮೈಸೂರಲ್ಲಿ ಇದಾವೆ, ಹೈದ್ರಾಬಾದಲ್ಲಿ ಇದಾವೆ. ಅವ್ರೆಲ್ಲಾರು ಬರ್ತಾನೆ ಇರ್ತಾರೆ. ಅಲ್ಲೆಲ್ಲೂ ನಮ್ಮ ತಾಯಿ ಸಿರಿಸ್ ದೇವರಾಣಿಗೂ ಯಾವ ಪಂಗಡವೂ ಇಲ್ಲ. ಅಲ್ಲಿ ಇಡೀ ಭಾರತ, ಇಡೀ ಕರ್ನಾಟಕ ರಾಜ್ಯದ ಚಾಮರಾಜನಗರದಲ್ಲಿ ಇರ್ತಕ್ಕಂಥ ಸಂಘಟನೆಗಳು ಎಲ್ಲೂ ಇಲ್ಲ. ಎಲ್ಲಿ? ಮೈಸೂರು. ಎಷ್ಟು ಒಗ್ಗಟ್ಟಾಗಿರ್ತಾರೆ, ಎಷ್ಟು ಒಗ್ಗಟ್ಟ ಮಾಡ್ತಾರೆ. ಎಲ್ಲಿ ಯಾವ ಸಂಘಟನೆ ಎಲ್ಲ ಯಾವ ಓಟ್ ದಲಿತರು ಒಂದೇ ಅವರು. ನಮ್ಮಲ್ಲಿ 24. ದಯವಿಟ್ಟು ಇದನ್ನ ಮುಂದಿನ ದಿವಸದಲ್ಲಿ ಸರಿಪಡಿಸ್ಕೊಂಡು ನೋವು ಅಂತ ಹೇಳ್ತಾ ಇದ್ದೀನಿ. ನಾವೆಲ್ಲ ಸೇರಿ ತಾಲೂಕು ಆಡಳಿತ, ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಬಾಬು ಜಗಜೀವನವರ ಆದರ್ಶಗಳನ್ನ ನಾವು ಪಾಲಿಸಬೇಕು. ಯಾವತ್ತು ಏಪ್ರಿಲ್ 5ನೇ ತಾರೀಕು ಇಲ್ಲ ಏಪ್ರಿಲ್ 6ನೇ ತಾರೀಕು 14ನೇ ತಾರೀಕು ಜೆ ನನಗೆ ಹೊಡ್ಬಿಟ್ರೆ ಆಗೋದಿಲ್ಲ. ಅವ್ರು ಬದುಕಿರ್ತಕ್ಕಂಥ ಹಾದಿಯಲ್ಲಿ ಒಂದು 5% ಅದನ್ನ ನಾವು ಬದುಕಬೇಕು ಅನ್ನೋ ಏನಾವತ್ತು ನಾವು ಪಾಲಿಸ್ಕೊಂತೀವಿ. ಬಹುಶಃ ಮುಂದಿನ ದಿವಸದಲ್ಲಿ ಆ ಒಂದು ಸಮುದಾಯಕ್ಕೆ ನಾವು ಉತ್ತರ ಕೊಟ್ಟಕ್ಕಾಗುತ್ತೆ, ಎಲ್ಲೋ ಸಹಾಯ ಮಾಡೋದಕ್ಕಾಗುತ್ತೆ. ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನ ತಾಲೂಕು ಆಡಳಿತಕ್ಕೆ ಶುಭಾಶಯಗಳು ತಿಳಿಸ್ತಾ, ಯಾವ ಜನಾಂಗಕ್ಕೂ ನಾವು ಮೋಸ ಮಾಡದೆ ಎಲ್ಲ ಒಂದು ಜಯಂತಿಗಳನ್ನ ತುಂಬಾ ಅರ್ಥಗತವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ, ತುಂಬಾ ಅದ್ಭುತ ಮಾಡ್ಕೊಂಡ್ ಬರ್ತಾ ಇದೀವಿ. ಯಾವ ಒಂದು ಜಾತಿ ಕೂಡ ನಾವು ಕಡಿಮೆ ಮಾಡದೆ ಒಂದು ವ್ಯವಸ್ಥೆ ಋತುವನ್ನು ಮಾಡ್ಕೊಂಡ್ ಬರ್ತಾ ಇದೀವಿ. ಖಂಡಿತವಾಗ್ಲೂ ಮುಂದೊಂದು ದಿವಸ ಒಳ್ಳೇದಾಗುತ್ತ ಭಾವನೆಯನ್ನ ನಾನು ಇಟ್ಕೊಂಡು ಇವತ್ತು ಬಾಬು ಜಗಜೀವನರಾಯರವರ 118ನೇ ಜನ್ಮ ದಿನಾಚರಣೆ ಒಂದು ಅರ್ಥಗತವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಜನಾಂಗಕ್ಕೆ ನನ್ನ ಕಡೆಯಿಂದ, ಭಾರತ ದೇಶದ ಸಮುದಾಯಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ, ಬಹುಶಃ ಇವರು ನನಗೆ ಕೊಡಗಿನಷ್ಟು ಇನ್ನು ಸ್ವಲ್ಪ ಕೊಡ್ಬೇಕಿತ್ತು ಅನಿಸ್ತು ನನಗೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ ವಿಷಯ ಅವ್ರು ಹೇಳ್ತಾ ಇದ್ರು, ನನಗೆ ಗೊತ್ತಿಲ್ಲ ವಿಷಯ ಹೇಳ್ತಾ ಇದ್ರು, ಅನುಭವಿಸ್ತು. ನನಗೆ ಆಕ್ಚುಲಿ ದೇವರಾಣಿಗೆ ಗೊತ್ತಿಲ್ಲ, ಕೆಲವು ವಿಷಯಗಳನ್ನ ಹೇಳ್ಕೊಂಡು ಮಾಡ್ತಾ ಇದ್ರು. ಎಲ್ಲೋ ಇರ್ತಕ್ಕಂಥ ಒಬ್ಬ ನಾರ್ತ್ ಇಂಡಿಯನ್ ಬಿಹಾರದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಬಾಬೂಜಿಯವರ ಜಯಂತಿಯನ್ನ ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಖಾಲಿ ಬಟ್ಟೆಲ್ಲ ಹೋಗೋದು ಯಾಕಪ್ಪ ಸ್ವಲ್ಪ ಓದ್ಕೊಂಡ್ ಬಂದೆ. ನಾನು ಅವ್ರು ಹೆಂಗ್ ಹುಟ್ಟಿದ್ರು ಏನು ಹುಟ್ಟಿದ್ರು ಅಂದ್ಬಿಟ್ಟು ಆಯ್ತಲ್ವಾ. ಈ ಸ್ಪೀಕರ್ ಮುಂದೆ ಇನ್ನೊಂದು ಸ್ಪೀಕರ್ ಬರ್ದಂತೆ ವಾಪಸ್ ಅಲ್ಲಿ ರೋಡ್ ಅಲ್ಲ ಅರ್ಕತ್ ದಾಸ್ ಇಬ್ರು ಇರ್ತಾರೆ. ಇವ್ನು ಹೇಳೋದು ಇನ್ನೊಬ್ಬ ಹೇಳ್ಬಿಟ್ರೆ ಇವ್ ಮಾತಾಡ್ತಾನಂತೆ ಆಯ್ತಲ್ಲ. ನಾನು ಸ್ಕೂಲಲ್ಲಿ ನಡೆದ ಘಟನೆಗಳೆಲ್ಲ ಓದ್ಕೊಂಡ್ ಬಂದೆ ಯೂಟ್ಯೂಬ್ ಅಲ್ಲಿ. ಆದ್ರೆ ನಮ್ ಗೀತಾ ಅವ್ರು ಹೇಳ್ಬಿಟ್ರು. ನನಗೆ ಇವಾಗ ಏನ್ ಹೇಳ್ಬೇಕು ಅಂತ ಅವಾಗ ಅರ್ಥ ಆಗಿಲ್ಲ ನನಗೆ. ನಾನು ಬರಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ಪ್ರಿಪೇರ್ ಮಾಡ್ಕೊಂಡ್ಬರ್ತೀನಿ. ಅದಕ್ಕೆ ನಾನು ಹಿಂಗ್ ಉಲ್ಟಾ ಹೊಡೆದೆ, ನಾನು ಏನು ಮಾಡಕ್ಕಾಗಿಲ್ಲ ಅಂತ ಆಯ್ತಲ್ಲ. ಹಂಗೆ ಈ ಸ್ಪೀಕರ್ ಮುಂದೆ ಇನ್ನೊಂದು ಸ್ಪೀಕರ್ ಇರಬಾರ್ದಂತ ಭವಿಷ್ಯ. ಅದು ನನಗೆ ಹೇಳ್ತೇನೆ, ನನ್ನ ತಂಗಿನ ಕೇಳ್ತಿದ್ದೆ, ಇದೇನು ಗೀತಾ ಹಂಗೆ ಮಾತಾಡ್ತಾರೆ ಅಣ್ಣ, ನಿಂಗೆ ಇನ್ನೂ ಗೊತ್ತಿಲ್ವಾ ಅಂತ. ಮತ್ತೆ ತಾಗಿದವರಿಗಿಂತ ಮೊದಲು ಹಸಿರಾಗಿದ್ದು ಒಂದು ಇದು ಕತೆ ನಾನು ಮನೆ ತಂದ್ಕೊಂಡೆ. ಇವರು ನನ್ನ ತಂಗಿ ಬ್ಯಾಟ್ಸ್ಮನ್, ಅವ್ರು ಗುಬ್ಬಿ ತಹಸೀಲ್ದಾರ್ ಆಗಿದ್ದಾರೆ. ನಾನು ಯಾವಾಗಲೂ ಕೇಳೋದಕ್ಕಿಂತ ಅವ್ರ ಬಗ್ಗೆ
ಏನಕ್ಕೆ ಇಷ್ಟೊಂದು ಸಬ್ಜೆಕ್ಟ್ ತಗೊಂಬತ್ತಾರೆ? ನಾನು ಓದ್ಬೇಕಾದ್ರೆ ಹಂಗೆ ಇದ್ರು ಅವರು, ಅದಲ್ವಾ? ನನಗಿಂತ ಮುಂಚೆ ಅವ್ರು ಫಸ್ಟ್ ತಹಸೀಲ್ದಾರ್ಗಿಂತ ಮುಂಚೆ ಲೆಕ್ಚರರ್ ಆಗಿದ್ರು, ಇಷ್ಟು ಲೆಕ್ಚರರು. ಓ, ಇದು ಕಥೆ ನಂದು ಅಂದ್ಕೊಂಡೆ. ಸೊ ಹಂಗೆ ಇತಿಹಾಸ ಬಲ್ಲವರು ಇತಿಹಾಸ ಸೃಷ್ಟಿ ಮಾಡ್ಬೋದು. ಓಕೆ, ಸಮುದಾಯದ ಬಗ್ಗೆ ಗೊತ್ತಿರೋ ಸಮುದಾಯನ ನಾವು ಕೊಡ್ಬೋದು. ನಾನು ಒಂದೇ ಇವತ್ತು ಒಂದು ಮಾತಾಡ್ತೇನೆ, ದುಡ್ಡಿಂದ ಬಂದಿರ್ತಕ್ಕಂಥ ವ್ಯಕ್ತಿ, ದುಡ್ಡು ನೋಡ್ತಾ ಬಂದಿರ್ತಕ್ಕಂಥ ವ್ಯಕ್ತಿ ದುಡ್ಡಿರೋ ಮಾತ್ರ ತರಬೇತಿ ಕೊಡ್ತಾನೆ. ದುಡ್ಡಿಲ್ದಿರ ಬಂದಿರ್ತಕ್ಕಂಥ ವ್ಯಕ್ತಿ, ದುಡ್ಡು ಸಂಪಾದನೆ ಮಾಡ್ಬೇಕಂತ ಬಂದಿರ್ತಕ್ಕಂಥ ವ್ಯಕ್ತಿ, ಕಷ್ಟದಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಕಷ್ಟಗಳು ಮಾತ್ರ ಗೊತ್ತಿರ್ತಾರೆ. ಬಹುಶಃ ಈ ಎರಡೂ ಸಮಾಜದ ಎರಡು ಕಣ್ಣುಗಳು ಇವತ್ತು ಸಮುದಾಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಅದು ಒಳ್ಳೇದಾಗ್ಲಿ ಅಂತ ಬಯಸ್ತಾ, ಎಲ್ಲ ನನ್ನ ಪ್ರಮುಖ ಸಮುದಾಯದ ಎಲ್ಲ ಲೀಡರ್ಸ್ ಹೊಂದಿಸುತ್ತಾ, ತಾಲೂರು ಅಳತೆ ಸಂಘಕ್ಕೆ ಹೊಂದಿಸ್ತಾ, ನಾನು ವಿಶೇಷವಾಗಿ ಮಂಗಳವಾರ ದಿವಸ ಒಂದು ಮೀಟಿಂಗ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 11 ಗಂಟೆಗೆ ಒಂದು ಮೀಟಿಂಗು, ಸಾಯಂಕಾಲ 3 ಗಂಟೆಗೆ ಒಂದು ಮೀಟಿಂಗು. ಸಾಯಂಕಾಲ 3 ಗಂಟೆಗೆ ನಾನು ಅಫ್ಷಲ್ ಜೊತೆ ಮೀಟಿಂಗ್ ಮಾಡ್ತೀನಿ. ಸಾಯಂಕಾಲ ಬೆಳಗ್ಗೆ 11 ಗಂಟೆಗೆ ನಾನೇ ಖುದ್ದಾಗಿ ಕೆಲವು ಲೀಡರ್ಸ್ ಫೋನ್ ಮಾಡಿ ಕರ್ಕೊಂಡು 14ನೇ ತಾರೀಕು ಹೇಗೆ ಮಾಡಬೇಕು ಅನ್ನೋದನ್ನ ಸಜೆಷನ್ ತಗೊಳಕ್ಕೆ 14ಕ್ಕೆ ನಾನೇ ಖುದ್ದಾಗಿ ಫೋನ್ ಮಾಡ್ತೀನಿ. ನಾವೆಲ್ಲೂ ಬಂದು ಸಜೆಷನ್ ಕೊಡ್ಬೇಕಂತ ಕೇಳ್ಕೊಂತ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ.